ಡಿಕೆ ಬ್ರದರ್ಸ್ ದೆಹಲಿಯ ದಂಡಯಾತ್ರೆ ಕುರ್ಚಿ ಕದನಕ್ಕೆ ಟ್ವಿಸ್ಟ್ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಏರೋ ತಂತ್ರ. ಡಿಕೆ ಬ್ರದರ್ಸ್ ದೆಹಲಿಯ ದಂಡಯಾತ್ರೆ ಕುರ್ಚಿ ಕದನಕ್ಕೆ ಟ್ವಿಸ್ಟ್ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಹೇರೋ ತಂತ್ರ. ನಾಯಕತ್ವ ಬದಲಾವಣೆಯ ಬಗ್ಗೆ ಕ್ಲಾರಿಟಿ ಕೊಡಿ ಎಂದು ಪಟ್ಟು ದೆಹಲಿಯಲ್ಲಿ ವರಿಷ್ಠರ ಭೇಟಿಗೆ ಮುಂದಾದ ಡಿಕೆ ಬ್ರದರ್ಸ್. ಅರ್ಧಾವಧಿ ಮುಗಿಯುತ್ತಾ ಬಂದ್ರೂ ನಿರ್ಧಾರವೇಕೆ ವಿಳಂಬ? ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ವರ್ತಿಸ್ತಾ ಇರೋದ್ಯಾಕೆ? ಶೀಘ್ರದಲ್ಲೇ ಅಧಿಕಾರ ಹಂಚಿಕೆ ಸೂತ್ರ ಜಾರಿಯಾಗಲಿ. ಖರ್ಗೆ ಮುಂದೆ ಡಿಕೆ ಸುರೇಶ್ ಕಟ್ಟುನಿಟ್ಟಿನ ಬೇಡಿಕೆ. ಡಿಕೆ ಬ್ರದರ್ಸ್ ನಡೆಗೆ ಸಿದ್ದು ಬಣದಲ್ಲಿ ಡಿಕೆ ಬ್ರದರ್ಸ್ ದೆಹಲಿಯ ದಂಡಯಾತ್ರೆ ಕೈಗೊಂಡಿದ್ದಾರೆ. ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಏರೋ ತಂತ್ರ ಏನಾದರೂ ನಡೀತಾ ಇದೆಯಾ? ನಾಯಕತ್ವ ಬದಲಾವಣೆಯ ಬಗ್ಗೆ ಕ್ಲಾರಿಟಿ ಕೊಡಿ ಎಂದು ಪಟ್ಟನ್ನ ಹಿಡಿದಿದ್ದಾರೆ. ದೆಹಲಿಯಲ್ಲಿ ವರಿಷ್ಠರ ಭೇಟಿಗೆ ಮುಂದಾಗಿದ್ದಾರೆ ಡಿಕೆ ಬ್ರದರ್ಸ್. ಅರ್ಧಾವಧಿ ಮುಗಿಯುತ್ತಾ ಬಂದ್ರೂ ನಿರ್ಧಾರವನ್ನ ಏಕೆ ನೀವು ವಿಳಂಬ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ವರ್ತಿಸ್ತಾ ಇದ್ದೀರಾ? ಶೀಘ್ರದಲ್ಲೇ ಅಧಿಕಾರ ಹಂಚಿಕೆಯ ಸೂತ್ರ ಜಾರಿಯಾಗಲಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಖರ್ಗೆಯ ಮುಂದೆ ಡಿಕೆಶಿ ಹಾಗೆ ಡಿಕೆ ಸುರೇಶ್ ಮಾತನಾಡ್ತಾ ಇದ್ದಾರೆ. ಡಿಕೆ ಬ್ರದರ್ಸ್ ಈಗ ಆಲ್ರೆಡಿ ಸಿದ್ದು ಬಣದಲ್ಲಿ ತಳಮಳ ಶುರುವಾಗಿದೆ. ಡಿಕೆ ಬ್ರದರ್ಸ್ ದೆಹಲಿಗೆ ಭೇಟಿ ನೀಡೋದ್ರಿಂದ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರೋ ತಂತ್ರ ನಡೀತಾ ಇದೆ. ನಾಯಕತ್ವ ಬದಲಾವಣೆಯ ಬಗ್ಗೆ ಕ್ಲಾರಿಟಿ ಕೊಡಿ ಎಂದು ಇಬ್ಬರು ಕೂಡ ಪಟ್ಟು ಹಿಡಿದಿದ್ದಾರೆ. ದೆಹಲಿಯಲ್ಲಿ ವರಿಷ್ಠರ ಭೇಟಿಗೆ ಮುಂದಾಗಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತಿ ಇದ್ದಾರೆ ಲೈನ್ನಲ್ಲಿ. ನಮಸ್ತೆ ಮಾರುತಿ. ಈಗ ಡಿಕೆ ಬ್ರದರ್ಸ್ ಇಬ್ರು ಕೂಡ ದೆಹಲಿಗೆ ಹೋಗಿದ್ದಾರೆ. ಈ ಕಡೆ ಸಿದ್ದು ಬಣದಲ್ಲಿ ತಳಮಳ ಕೂಡ ಸೃಷ್ಟಿ ಆಗ್ತಾ ಇದೆ. ಯಾವ ರೀತಿಯ ಒಂದು ಸ್ಟ್ರಾಟಜಿ ಉಪಯೋಗಿಸ್ತಾ ಇದ್ದಾರೆ ಡಿಕೆಶಿ ಮತ್ತೆ ಡಿಕೆ ಸುರೇಶ್ ಅವರು? ಎಸ್ ಅನ್ವಿ, ಈಗಾಗಲೇ ಡಿಕೆಶಿ ಮತ್ತು ಡಿಕೆ ಶಿವಕುಮಾರ್ ಅವರು ತಮ್ಮ ಡಿಕೆ ಸುರೇಶ್ ಅವರು ಕೂಡ ದೆಹಲಿಗೆ ತೆರಳಿರುವಂತದ್ದು. ಪ್ರಮುಖವಾಗಿ ಕಳೆದ 2 ದಿನಗಳಿಂದಲೂ ಕೂಡ ದೆಹಲಿಯಲ್ಲಿ ಬಿಡುಬಿಟ್ಟು ಹೈಕಮಾಂಡ್ ನಾಯಕರ ಭೇಟಿಗೆ ಸಾಕಷ್ಟು ಕಸರತ್ತನ್ನ ನಡೀತಾ ಇರುತ್ತದೆ. ಯಾಕೆಂದ್ರೆ ಸರ್ಕಾರ ಅಧಿಕಾರಕ್ಕೆ ಬಂದು ಈಗಾಗಲೇ 3 ವರ್ಷ ಮುಗಿತಾ ಬಂದಿರುವಂತದ್ದು. ಇನ್ನು ಬಾಕಿ ಉಳಿದಿರುವಂತ 2 ವರ್ಷ ಆದ್ರೂ ಕೂಡ ಸಿಎಂ ಆಗ್ಬೇಕೆಂಬ ನಿಟ್ಟಿನಲ್ಲಿ ಕಸರತ್ತು ಮತ್ತು ಸ್ಟ್ರಾಟಜಿಯನ್ನ ದೆಹಲಿಯಲ್ಲೇ ರೂಪಿಸ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕೂಡ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿರುವಂತದ್ದು. ಅದೇ ರೀತಿಯಾದಂತ ರಾಹುಲ್ ಗಾಂಧಿ ಮತ್ತೆ ವೇಣುಗೋಪಾಲ್ ಹತ್ತಿರ ಯಾರೆಲ್ಲ ಇದ್ದಾರೆ, ಹತ್ತಿರದ ನಾಯಕರು ಯಾರಿದ್ದಾರೆ ಅವ್ರನ್ನ ಭೇಟಿಯಾಗಿ ಅವ್ರ ಮೂಲಕ ರಾಹುಲ್ ಗಾಂಧಿಯ ಭೇಟಿಯಾಗುವ ಅಥವಾ ರಾಹುಲ್ ಗಾಂಧಿ ಜೊತೆ ಮಾತನಾಡುವ ಕಸರತ್ತನ್ನ ಕೂಡ ಮಾಡ್ತೇನೆ. ಯಾಕೆಂದ್ರೆ ಸಾಕಷ್ಟು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ 2.5 ವರ್ಷ ಸಿಎಂ ಸಿದ್ದರಾಮಯ್ಯ ಆಗಿ ಇರ್ತಾರೆ. ಮತ್ತೆ ಅದೇ ರೀತಿ ಡಿಕೆಶಿ ಅವರಿಗೆ 2.5 ವರ್ಷ ಸಿಎಂ ಪಟ್ಟ ಸಿಗುತ್ತೆ ಎಂಬ ಮಾತುಕತೆ ನಡೆದಿತ್ತು ಅನ್ನೋದು ಕಾಂಗ್ರೆಸ್ ನಲ್ಲಿ ಚರ್ಚೆ ಆಗ್ತಿರೋ ವಿಚಾರ. ಅದನ್ನೇ ಪಟ್ಟಿಡ್ತಿರುವಂತಹ ಡಿಕೆಶಿ ಅವರು ಈ ಬಾರಿ ಏನೇ ಆದ್ರೂ ಪರವಾಗಿಲ್ಲ ಸಿಎಂ ಆಗ್ಲೇಬೇಕು ಎಂಬ ನಿಟ್ಟಿನಲ್ಲಿ ಈಗಾಗಲೇ ದೆಹಲಿಯಲ್ಲಿ ಬೀಳ್ಬಿಟ್ಟು ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಹೈಕಮಾಂಡ್ ನಾಯಕರಾದಂತಹ ರಾಹುಲ್ ಗಾಂಧಿ ಆಗಿರ್ಬೋದು ಮತ್ತೆ ಅದೇ ರೀತಿ ವೇಣುಗೋಪಾಲ್ನ ಭೇಟಿಯಾಗಕ್ಕೆ ಸಾಧ್ಯವಾಗಿಲ್ಲ. ಹಾಗಾಗಿಯೇ ಅವ್ರ ಜೊತೆ ಯಾರೆಲ್ಲ ಆತ್ಮೀಯರಾಗಿದ್ದಾರೆ ಅವರ ಮೂಲಕ ಅವ್ರನ್ನ ಕದ ತಟ್ಟುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅಂದ್ರೆ ಸಚಿವ ಸಂಪುಟ ಪುನರ್ರಚನೆಗೂ ಮುನ್ನ ನನಗೆ ಕೊಟ್ಟಂತ ಮಾತಾಗಿರ್ಬೋದು, ನನಗೆ ಹೇಳಿದಂತಹ ಏನ್ ಮಾತಿದೆ ಅದನ್ನ ನೆರವೇರಿಸಿ ಅದಕ್ಕೆ ಒಂದು ಕ್ಲಾರಿಟಿ ಕೊಟ್ಟ ನಂತರವೇ ಹೈಕಮಾಂಡ್ ಸಚಿವ ಸಂಪುಟ ಪುನರ್ರಚನೆ ಆಗ್ಬೇಕು ಅಂತ ಕೂಡ ಒತ್ತಾಯ ಮಾಡ್ತಿರುವಂತದ್ದು ಹಾನ್ವಿ. ಓಕೆ, ಈ ರೀತಿ ಒಂದು ಡಿಸ್ಕಷನ್ ಆಗಿದ್ರೆ ಯಾಕೆ ಹೈಕಮಾಂಡ್ ಡಿಲೇ ಮಾಡ್ತಾ ಇದೆ ಇದರಲ್ಲಿ ಅನ್ನೋದ್ರ ಬಗ್ಗೆ? ಅನ್ವಿ, ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಕೂಡ ರಾಜ್ಯದಲ್ಲಿ ಮಾಸ್ ಲೀಡರ್ ಆಗಿರುವಂತದ್ದು, ಕಾಂಗ್ರೆಸ್ ಪ್ರಬಲವಾಗಿರುವಂತ ನಾಯಕ ಮತ್ತೆ ಅದೇ ರೀತಿ ಅಹಿಂದ ಪ್ರಬಲ ನಾಯಕ. ಹೀಗಾಗಿ ಅವ್ರನ್ನ ಇಳಿಸಿದ್ರೆ ಮುಂದಿನ ವಿಧಾನಸಭೆ ಚುನಾವಣೆ ಆಗಿರ್ಬೋದು ಮತ್ತು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಹೊಡೆತ ಆಗುವ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ನಾವು ಈ ಹಿಂದೆ ಬಿಜೆಪಿಯಲ್ಲೂ ಕೂಡ ಯಡಿಯೂರಪ್ಪನ ದೂರ ಉಳಿಸಿದ ನಂತರ ಪಕ್ಷದಿಂದ ಅಲ್ಲಿ ಬಿಜೆಪಿಗೆ ಒಂದು ರೀತಿ ಸೋಲಾಯಿತು ಮತ್ತು ಲಿಂಗಾಯತರು ಕೂಡ ಒಂದಷ್ಟು ಜನ ಅಸಮಾಧಾನಗೊಂಡಿರು. ಅದರಿಂದಾಗಿಯೇ ಕಾಂಗ್ರೆಸ್ ನಲ್ಲಿ ಆ ಮಟ್ಟದ ಪ್ರಭಾವ ಬೀಳ್ಬೋದು ಸಿದ್ದರಾಮಯ್ಯರು. ಯಾಕೆಂದ್ರೆ ಸಂಪೂರ್ಣವಾಗಿ SC/ST ಸಮುದಾಯ ಆಗಿರ್ಬೋದು, ಕುರುಬ ಸಮುದಾಯ ಆಗಿರ್ಬೋದು ಮತ್ತು ಮುಸ್ಲಿಂ ಸಮುದಾಯದ ನಾಯಕರು ಕೂಡ ಸಿದ್ದರಾಮಯ್ಯರು ಹಿಂದೆ ಇರುವಂತದ್ದು. ಇಲ್ಲಿನ ಪ್ರಭಾವಿ ನಾಯಕರು ಅಂದ್ರೆ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ರಾಜಣ್ಣ ಆಗಿರ್ಬೋದು ಮತ್ತೆ ಜಮೀರ್ ಆಗಿರ್ಬೋದು ಮತ್ತೆ ಈ ರೀತಿಯಾದಂತ ಈ ಅಹಿಂದ ನಾಯಕರು ಪ್ರಬಲರಾಗಿದ್ದಾರೆ ಅವರೆಲ್ಲರೂ ಕೂಡ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಜೊತೆ ನಿಂತಿರೋದ್ರಿಂದ ಒಂದು ವೇಳೆ ಸಿದ್ದರಾಮಯ್ಯ ಇಳಿಸಿದ್ರೆ ಮುಂದಿನ ಚುನಾವಣೆ ದೃಷ್ಟಿಯಿಂದ ಕೂಡ ಸಾಕಷ್ಟು ತೊಂದರೆ ಅನುಭವಿಸಬಹುದು. ಆ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ಯೋಚನೆ ಮಾಡ್ತಿರೋದು. ಅದರಿಂದಾಗಿಯೇ ಕಾಂಗ್ರೆಸ್ ನಲ್ಲಿ ಇರುವಂತಹ ಈ ಗೊಂದಲವನ್ನು ಬಗೆಹರಿಸಕ್ಕೆ ಇನ್ನು ಮುಂದೆ ಹೈಕಮಾಂಡ್ ಕೂಡ ನೋಡ್ತಿರೋದು. ಒಟ್ಟಿನಲ್ಲಿ ಎಲ್ಲವೂ ಲೆಕ್ಕಾಚಾರ ಹೈಕಮಾಂಡ್ ಹಾಕ್ತಿದೆ. ಹಾಗಾಗಿಯೇ ಯಾರೇ ಭೇಟಿಗೆ ಅವಕಾಶ ಕೇಳಿದ್ರು ಕೂಡ ಇಲ್ಲಿವರೆಗೂ ರಾಹುಲ್ ಗಾಂಧಿ ಆಗಿರ್ಬೋದು ಮತ್ತೆ ವೇಣುಗೋಪಾಲ್ ಅವಕಾಶ ಕೊಡ್ತಿಲ್ಲ ಹಾನ್ವಿ.
ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.